ಬೆಂಗಳೂರಿಗರಿಗೆ ಮತ್ತೆ ಟೋಯಿಂಗ್ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಖಾಸಗಿ ಅವರಿಗೆ ಟೋಯಿಂಗ್ ಜವಾಬ್ದಾರಿಯನ್ನು ನೀಡೋದಕ್ಕೆ ಪಾಲಿಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸ್ಮಾರ್ಟ್ ಪಾರ್ಕಿಂಗ್ ಯೋಜನೆ ಅಡಿಯಲ್ಲಿ ಟೋಯಿಂಗ್ ಅನ್ನ ನಡೆಸೋದಕ್ಕೆ ಈಗ ಸಿದ್ಧತೆಗಳಾಗ್ತಾ ಇದೆ. ಸುಮಾರು 8 ವಲಯಗಳಲ್ಲಿ ಸ್ಮಾರ್ಟ್ ಪಾರ್ಕಿಂಗ್ ಗುರುತನ್ನ ಮಾಡಿದ್ದಾರೆ. ಒಟ್ಟು 722 ಕಡೆ ಟೋಯಿಂಗ್ಗೆ ಪಾಲಿಕೆ ಅನುಮತಿಯನ್ನ ಕೊಟ್ಟಿದೆ. ಟೆಂಡರ್ ಪಡೆದವರಿಗಷ್ಟೇ ಟೋಯಿಂಗ್ ಮಾಡೋದಕ್ಕೆ ಅನುಮತಿ ಇರೋದು. ಸ್ಮಾರ್ಟ್ ಪಾರ್ಕಿಂಗ್ ಜಾಗದಲ್ಲಿ ಮಾತ್ರ ಟೋಯಿಂಗ್ ಮಾಡಬೇಕಾಗುತ್ತೆ. ಬೇರೆ ಜಾಗದಲ್ಲಿ ಪಾರ್ಕ್ ಮಾಡಿದ್ರೆ ಟೋಯಿಂಗ್ ಮಾಡಂಗಿಲ್ಲ. ಇನ್ನು ಬಿಬಿಎಂಪಿ ವಿಶೇಷ ಆಯುಕ್ತ ರವೀಂದ್ರ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಟ್ಟು 722 ಕಡೆ ಟೋಯಿಂಗ್ಗೆ ಪಾಲಿಕೆ ಅನುಮತಿಯನ್ನು ಕೊಟ್ಟಿರೋದು. ಈ ಹಿಂದೆ ಟೋಯಿಂಗ್ ಇರಲ್ಲ ಅಂತ ಸರ್ಕಾರ ಹೇಳಿತ್ತು. ಆದರೆ ಟೋಯಿಂಗ್ಗೆ ಸ್ಥಳವನ್ನ ಫಿಕ್ಸ್ ಮಾಡಿದೆ ಪಾಲಿಕೆ. ಸರ್ಕಾರ ಹಾಗೂ ಪಾಲಿಕೆಯ ಕ್ರಮಕ್ಕೆ ನಾಗರಿಕರು ಮತ್ತೆ ಕಿಡಿಕಾರ್ತಾ ಇದ್ದಾರೆ. ಕೃಷಿಯಿಂದ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಈ ಹಿಂದೆ ಟೋಯಿಂಗ್ ಇರಲ್ಲ ಅಂತ ಸರ್ಕಾರ ಹೇಳಿತ್ತು, ಗೃಹ ಸಚಿವರೇ ಹೇಳಿದ್ರು. ಅದಾದ್ಮೇಲೆ ಟೋಯಿಂಗ್ ಕಿರಿಕಿರಿ ಸ್ವಲ್ಪ ತಪ್ಪಿತ್ತು. ಆದರೆ ಈಗ ಟೋಯಿಂಗ್ ಸ್ಥಳ ಫಿಕ್ಸ್ ಬಿಬಿಎಂಪಿ ಮಾಡ್ಕೊಂಡಿದೆ. ಸರ್ಕಾರ ಮತ್ತೆ ಬಿಬಿಎಂಪಿಯ ಈ ಕ್ರಮಕ್ಕೆ ನಾಗರಿಕರು ಕಿಡಿಕಾರ್ತಾ ಇದ್ದಾರೆ. ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ವಿಚಾರ ಟೋಯಿಂಗ್ ಅಂತಕ್ಕಂಥದ್ದು. ಸ್ಮಾರ್ಟ್ ಪಾರ್ಕಿಂಗ್ ಎಂಬತಕ್ಕಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾವು ಟೆಂಡರ್ ಅನ್ನ ಕರೆದಿದ್ದೀವಿ. ಈ 722 ಜಾಗಗಳನ್ನ ಗುರುತಿಸಿರ್ತಕ್ಕಂಥ ಸ್ಥಳಗಳನ್ನ ಸ್ಮಾರ್ಟ್ ಪಾರ್ಕಿಂಗ್ ಮಾಡಲಿಕ್ಕೆ ಯಾರು ಸಕ್ಸೆಸಿವ್ ಬಿಡ್ಡರ್ ಇರ್ತಾರೆ ಅವರು ಅದನ್ನ ಡೆವಲಪ್ಮೆಂಟ್ ಮಾಡ್ತಾರೆ. ಇಲ್ಲಿ ಯಾರಾದರೂ ಕೂಡ ಅನಧಿಕೃತವಾಗಿ ವ್ಯಕ್ತಿಗಳು ಬಂದು ನಿಲ್ಲಿಸಿ ಅವರು ನಿಲ್ಲಿಸಿದವರು ಹಾಗೇನೆ ಹೊರಟೋದ್ರು ಅಂದ್ರೆ ಅದಕ್ಕೆ ಯಾರು ಕೂಡ ಬಂದ ವೆಹಿಕಲ್ನೇ ತೆಗಿಲಿಲ್ಲ ಅಂದ್ರೆ ಇದರಿಂದ ಏನಾಗುತ್ತೆ, ನಿಜವಾಗೂ ಪಾರ್ಕಿಂಗ್ ಮಾಡೋರಿಗೆ ಏನಾಗುತ್ತೆ, ತೊಂದರೆ ಆಗುತ್ತೆ. ಅಂತ ಸ್ಥಳಗಳಲ್ಲಿ ಮಾತ್ರ ನಾವು ಯಾರು ಬಿಡ್ದಾರ್ ಇರ್ತಾರೆ ಅವರಿಗೆ ಒಂದೊಂದು ಝೋನ್ಗೆ 3 ರಿಂದ 4 ಟೋಯಿಂಗ್ ವೆಹಿಕಲ್ಗಳನ್ನು ಇಟ್ಕೊಳ್ರಿ ಅಂತ ನಾವು ನಮ್ಮ ಒಂದು ಬಿಡ್ ಇದರಲ್ಲಿ ಕ್ಲಾಸಲ್ಲಿ ನಾವು ಹಾಕಿದ್ದೀವಿ. ಈ ಟೋಯಿಂಗನ್ನು ನಾವು ಬಳಸೋದು ಎಲ್ಲಿ ಅಂದರೆ ನಮ್ಮ ಸ್ಮಾರ್ಟ್ ಪಾರ್ಕಿಂಗ್ ಮಾಡ್ತಕ್ಕಂಥ ಜಾಗಗಳು ಏನಿದಾವೋ ಅಂಥ ಕಡೆ ಅನಧಿಕೃತ ವ್ಯಕ್ತಿಗಳು ಯಾರಾದರೂ ತಮ್ಮ ವಾಹನಗಳನ್ನು ನಿಲ್ಲಿಸಿದ್ರೆ ಅವುಗಳನ್ನು ತೆಗಿಲಿಕ್ಕೆ ಮಾತ್ರ ಇದನ್ನು ನಾವು ಬಳಸ್ತೀವಿ. ಅಕ್ಕಪಕ್ಕದ ರಸ್ತೆಗಳಲ್ಲಿದ್ರೆ ನಮ್ಮ ಇದು ಇಲ್ಲ. ಅಕ್ಕಪಕ್ಕದ ರಸ್ತೆಗಳಲ್ಲಿ ಇದ್ರೆ ಅದನ್ನ ಪೊಲೀಸ್ ಇಲಾಖೆಯವರು ಕ್ರಮ ತಗೊಳ್ತಾರೆ. ಯಾಕೆಂದ್ರೆ ಅಲ್ಲಿ ನೋ ಪಾರ್ಕಿಂಗ್ ಝೋನ್ ಅಂತ ಹಾಕಿರ್ತಾರೆ. ನೋ ಪಾರ್ಕಿಂಗ್ ಝೋನ್ ಅಂತ ಹಾಕಿದ ಕಡೆನೂ ಕೂಡ ಅವ್ರು ಏನಾದ್ರು ಪಾರ್ಕಿಂಗ್ ಮಾಡಿದ್ರೆ ಅದಕ್ಕೆ ಪೊಲೀಸ್. ಅದರಲ್ಲೂ ವಿಶೇಷವಾಗಿ ಬಿಬಿಎಂಪಿಗೆ ಟೋಯಿಂಗ್ನ ಮತ್ತೆ ಆರಂಭಿಸ್ತೀನಿ ಅಂತ ಹೇಳ್ತಾ ಇದೆ. ಯಾವ ಪುರುಷಾರ್ಥಕ್ಕಾಗಿ ಆರಂಭಿಸ್ತಾ ಇದ್ದಾರೆ ಇವರು ಟೋಯಿಂಗು ಅಂತ? ಸಾಮಾನ್ಯ ಜನರ ಬಡಬಗ್ಗರ ಜೀವ ಹಿಂಡದೆ ಇವ್ರ ಕಾರ್ಯ ಆದರೆ ಇನ್ನು ಬೇಲಿನ ಎದ್ದು ಒಲೆ ಮೇದ್ರೆ ಯಾರ ಹತ್ರ ಹೋಗ್ಬೇಕು? ಬಿಬಿಎಂಪಿ ಅಂತ ದುಷ್ಕೃತ್ಯಕ್ಕೆ ಕೈ ಹಾಕಬಾರ್ದು. ಈಗಾಗಲೇ ಸಾಕಷ್ಟು ಅವಘಡಗಳಿಗೆ ಕಾರಣ ಆಗಿದೆ ಬಿಬಿಎಂಪಿ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಟೋಯಿಂಗ್ ಮತ್ತೆ ಬೆಂಗಳೂರು ನಗರದಲ್ಲಿ ಅವಶ್ಯಕತೆ ಇಲ್ಲ. ಅದನ್ನು ಆರಂಭಿಸಿದರೆ ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಕೂಡ ಒಂದು ಪ್ರತಿಭಟನೆ ಎಬ್ಬಿಸಿ ಅದಕ್ಕೆ ತಟ್ಟುತ್ತೆ. ಅದು ಈಗಲೇ ಜನಪರವಾಗಿ ಕೆಲಸ ಮಾಡಿದ್ರೆ ಸೂಕ್ತ ಅಂತ ನನ್ನ ಭಾವನೆ. ಅದರಲ್ಲೂ ವಿಶೇಷವಾಗಿ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಟೋಯಿಂಗ್ ಮಾಡೋದು ಅದು ಟ್ರಾಫಿಕ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಈಗ ಪಾಲಿಕೆ ಹೇಳ್ತಿರೋದು ಸ್ಮಾರ್ಟ್ ಪಾರ್ಕಿಂಗ್ ಜಾಗದಲ್ಲಿ ಮಾಡಿದ್ರೆ ಪಾಲಿಕೆ ಕಡೆಯಿಂದ ನಾವು ಟೋಯಿಂಗ್ ಮಾಡಿಸ್ಬೇಕಾಗತ್ತೆ ಅಂತ. ಈಗ ಸರ್ಕಾರ, ಅದರಲ್ಲೂ ಗೃಹ ಸಚಿವರು ಹಿಂದೆ ಟೋಯಿಂಗ್ ಮಾಡಲ್ಲ ಅಂತ ಹೇಳಿದ್ರು. ಈಗ ಸರ್ಕಾರದ ಗಮನಕ್ಕೆ ಪಾಲಿಕೆ ಈ ಕ್ರಮ ಬಂದಿದೆಯಾ? ಸಿದ್ಧತೆಗಳು ಬಂದಿದೆಯಾ? ಸರ್ಕಾರ ಏನಾದರೂ ಬ್ರೇಕ್ ಹಾಕುವಂತ ಪ್ರಯತ್ನಗಳನ್ನು ನಡೆಸಬಹುದಾ? ಶರ್ಮಿತಾ, ಪೇ ಅಂಡ್ ಪಾರ್ಕಿಂಗ್ ಅಂದ್ರೆ ಸ್ಮಾರ್ಟ್ ಪಾರ್ಕಿಂಗ್ ಮಾತ್ರ ಬಿಬಿಎಂಪಿ ಮಾಡುವ ಜವಾಬ್ದಾರಿಯನ್ನ ಹೊಣೆಹೊತ್ತಿರೋದು. ಬೆಂಗಳೂರಿನಲ್ಲಿ 8 ವಲಯಗಳಲ್ಲಿ 722 ಕಡೆಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇದೆ. ಅಲ್ಲಿ ಪೇ ಅಂಡ್ ಪಾರ್ಕಿಂಗ್ ಇರುತ್ತೆ. ABC ರೀತಿ ಮಾಡಿದ್ದಾರೆ. ಆದ್ರೆ ಇಲ್ಲಿ ಬಹಳ ಪ್ರಮುಖವಾದಂತ ವಿಚಾರ ಅಂತಂದ್ರೆ ಸರ್ಕಾರ ಟೋಯಿಂಗ್ ಮಾಫಿಯಾ ವಿರುದ್ಧ ಸಾಕಷ್ಟು ರೀತಿಯಾದಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸಾರ್ವಜನಿಕರು. ಅದರಲ್ಲೂ ಕೂಡ ವಾಹನ ಸವಾರರು ಯಾವ ರೀತಿಯಾಗಿ ಕಿರುಕುಳ ಆಗ್ತಿದೆ ಅನ್ನೋದು ಪ್ರತಿಯೊಬ್ಬರು ಕೂಡ ಗೊತ್ತಿರುವಂತ ವಿಚಾರ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಟೋಯಿಂಗ್ ಮಾಫಿಯಾನ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡಿತ್ತು. ಸಿಎಂ ಗೃಹ ಸಚಿವರಿಂದ ಆದಿಯಾಗಿ ಎಲ್ಲರೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ ನಂತರ, ಸಾರ್ವಜನಿಕರ ಆಕ್ಷೇಪ ವ್ಯಕ್ತಪಡಿಸಿದ ನಂತರ ಆ ಟೋಯಿಂಗ್ ಮಾಫಿಯಾನ ಕಡಿವಾಣ ಹಾಕಿದ್ರು. ಆದ್ರೆ ಈಗ ಬಿಬಿಎಂಪಿ ಇಂಡೈರೆಕ್ಟ್ ಆಗಿ ಟೋಯಿಂಗ್ ಅನ್ನ ಮತ್ತೆ ಅನುಷ್ಠಾನ ತರಲಿಕ್ಕೆ ಮುಂದಾಗ್ತಾ ಇದೆ. ಎಲ್ಲೆಲ್ಲಿ ಸ್ಮಾರ್ಟ್ ಪಾರ್ಕಿಂಗ್ ಮಾಡ್ತಾರೆ ಆ ಸ್ಥಳಗಳಲ್ಲಿ ಟೋಯಿಂಗ್ ಮಾಡ್ತೇವೆ ಅಂತ ಹೇಳಿ ಅಲ್ಲಿ ಟೋಯಿಂಗ್ ಮಾಡುವಂತ ಅವಶ್ಯಕತೆ ಏನಿದೆ ಅನ್ನೋದು ವಾಹನ ಸವಾರರ ಮತ್ತು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಯಾಕಂದ್ರೆ ನಿಮಗೆ ಟೋಯಿಂಗ್ ಅಲ್ಲಿ ಅಧಿಕೃತವಾಗಿ ಆನ್ಲೈನ್ ಪೇಮೆಂಟ್ ಇರುತ್ತೆ. ವೆಹಿಕಲ್ ಗಳನ್ನ ಪಾರ್ಕ್ ಮಾಡ್ತಾರೆ. ಪಾರ್ಕ್ ಮಾಡಿದ ನಂತರ ಎಷ್ಟು ಅವರ್ ಇರುತ್ತೆ ಅದನ್ನ ಪೇ ಮಾಡ್ಲಿಕ್ಕೆ ಆನ್ಲೈನ್ ಪೇಮೆಂಟ್ ವ್ಯವಸ್ಥೆನ ಕೂಡ ಮಾಡಿದ್ದಾರೆ. ಇಲ್ಲಿ ಟೋಯಿಂಗ್ ನ ವ್ಯವಸ್ಥೆ ಏನ್ ಬರುತ್ತೆ, ಅಕ್ಕಪಕ್ಕದ ರಸ್ತೆಯಲ್ಲಿ ಅಂದ್ರೆ ನಿಷೇಧಿತವಾದಂತ ಸ್ಥಳಗಳಲ್ಲಿ ಪಾರ್ಕ್ ಮಾಡಿದ್ರೆ
ಟೋಯಿಂಗ್ ಮಾಡ್ತಾರಾ ಅನ್ನುವಂತ ಅನುಮಾನ ಈಗ ಬಹಳಷ್ಟು ರೀತಿಯಾಗಿ ಕಾಡ್ತಾ ಇದೆ. ಈ ಬಗ್ಗೆ ಬಿಬಿಎಂಪಿ ವಿಶೇಷ ಆಯುಕ್ತರನ್ನ ಮಾತಾಡಿದಾಗ ಅವ್ರು ಹೇಳ್ತಾ ಇರೋದು ಅಕ್ಕಪಕ್ಕದ ರಸ್ತೆಯಲ್ಲಿ ಅಂದ್ರೆ ಸ್ಮಾರ್ಟ್ ಪಾರ್ಕಿಂಗ್ ಏನ್ ಮಾಡಿದ್ದಾರೆ ಅದು ಹೊರತುಪಡಿಸಿದಂತ ಉಳಿದಂತ ರಸ್ತೆಗಳಲ್ಲಿ ಏನಾದ್ರೂ ಪಾರ್ಕಿಂಗ್ ಮಾಡಿದ್ರೆ ಅಲ್ಲಿ ಅದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆದ್ರೆ ಒಂದೊಂದು ಝೋನ್ ನಲ್ಲೂ ಕೂಡ 3 ರಿಂದ 4 ಟೋಯಿಂಗ್ ವೆಹಿಕಲ್ ಗಳನ್ನ ನೀವು ವ್ಯವಸ್ಥೆ ಮಾಡ್ಕೊಂಡಿರಿ ಅಂತ ಹೇಳಿ ಟೆಂಡರ್ ನಲ್ಲೇ ಸ್ಪಷ್ಟವಾಗಿ ಬಿಬಿಎಂಪಿ ಸೂಚನೆ ನೀಡಿದೆ. ಇವೆಲ್ಲವನ್ನ ನೋಡ್ತಾ ಹೋದ್ರೆ ಟೋಯಿಂಗ್ ಮತ್ತೆ ಶುರು ಮಾಡ್ತಾ ಇದೆ ಇಂಡೈರೆಕ್ಟ್ ಆಗಿ ಬಿಬಿಎಂಪಿ. ಇದು ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಮತ್ತಷ್ಟು ಕಿರುಕುಳ ತರತ್ತೆ. ಆ ಕಾರಣಕ್ಕೆ ಟೋಯಿಂಗ್ ವ್ಯವಸ್ಥೆಯನ್ನ ಮಾತ್ರ ನೀವು ತೆಗಿರಿ. ಸ್ಮಾರ್ಟ್ ಪಾರ್ಕಿಂಗ್ ಮಾಡ್ತಾ ಇದ್ರೆ ಖಂಡಿತ ಒಳ್ಳೇದು ಮಾಡಿ, ಅದು ಯಾಕಂದ್ರೆ ಟ್ರಾಫಿಕ್ ನ ಸಮಸ್ಯೆಗೆ ಉತ್ತಮವಾದಂತ ಪರಿಹಾರ, ಆ ಕೆಲಸ ಮಾಡಿ. ಆದ್ರೆ ಟೋಯಿಂಗ್ ಅವಶ್ಯಕತೆ ಇಲ್ಲ, ಅದನ್ನ ಕೂಡ್ಲೇನೆ ಹಿಂದಕ್ಕೆ ತಡೀರಿ ಅಂತ ಹೇಳಿ ಸಾರ್ವಜನಿಕರು ವಾಹನ ಸವಾರರೆಲ್ಲರೂ ಕೂಡ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಫೈನ್, ಥ್ಯಾಂಕ್ ಯು.